ನಮಸ್ತೆ ಎಲ್ಲರಿಗೂ. ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ. ಗುರುವಾರ ಬೆಳಿಗ್ಗೆನೇ ಎದ್ದು ಇವತ್ತು ಅಟ್ ಎನಿ ಕಾಸ್ಟ್ ನನ್ನ ಮಗಳಿಗೆ ಇಂಜೆಕ್ಷನ್ ಕೊಡಿಸ್ಬೇಕು ಅಂತ ಇತ್ತು. ಅದರಿಂದ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ. ಎದ್ದುಬಿಟ್ಟು ಇದು ಬಂದು ಬುಧವಾರದ್ದು ನೈಟ್ದಿದು ಮಾವಿನಣ್ಣು ಕುಯ್ತಾ ಇರೋದು. ಇದು ನಾನು ಮಂಗಳವಾರ ಕೇಕ್ ಕಟ್ ಮಾಡಿ ಎದುರುಗಡೆ ಮನೆಗೆ ಕೊಟ್ಟು ಕಳಿಸಿದ್ದೆ. ಒಂದು ಮಗು ಬಂದಿತ್ತಲ್ಲ, ಆ ಮಗು ಕೈಗೆ ಅವ್ರ ಅಮ್ಮ ಪ್ಲೇಟ್ನ ವಾಪಸ್ ಖಾಲಿ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು 2 ಮಾವಿನ ಹಣ್ಣು ಹಾಕಿ ಕೊಟ್ಟು ಕಳಿಸಿದ್ರು. ಅದು ಬಂದು ನೈಟು ಊಟ ಎಲ್ಲ ಆದಮೇಲೆ ಬುಧವಾರ, ನಾನು ಮಂಗಳವಾರ ನೈಟ್ ಕೊಟ್ಟು ಕಳಿಸಿದ್ದೆ. ಅವರು ಬುಧವಾರ ಸಂಜೆ ಕೊಟ್ಟಿದ್ದರು. ನಾನು ಬುಧವಾರದ್ದು ಯಾವುದು ವ್ಲಾಗ್ಗಳು ಯಾವುದು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಏನಕ್ಕಂದರೆ ಹಿಂದಿಂದಲೇ ನಾನು ಹೋದ ವಾರದ್ದು ಈ ವಾರ ಹಾಕ್ತಾಯಿದ್ದೀನಿ. ಈ ಥರ ಪ್ರಾಬ್ಲಮ್ಸ್ ಆಗ್ತಿರೋದ್ರಿಂದ ಇರೋ ವೀಡಿಯೋಗಳನ್ನೇ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅದನ್ನೇ ಎಲ್ಲ ರೆಡಿ ಮಾಡಿ ಅದನ್ನೇ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ವೀಡಿಯೋಗಳು ಮಾಡ್ಕೊಳ್ಳೋದಕ್ಕೆ ಹೋಗ್ತಿಲ್ಲ. ಸೊ ಅದಕ್ಕೆ ಇದೊಂದು ಕ್ಲಿಪ್ ತೊಗೊಂಡೆ ಅಷ್ಟೇ. ಮಾವಿನ ಹಣ್ಣು ತಿಂದೆ. ಮಾವಿನ ಹಣ್ಣು ನಿಜವಾಗ್ಲೂ ಸೂಪರಾಗಿತ್ತು, ಸ್ವೀಟಾಗಿತ್ತು. ತಿಂದ್ವಿ. ಆಮೇಲೆ ಇನ್ನೊಂದು ಹಂಗೆ ಎತ್ತಿಟ್ಟೆ. ನಮ್ಮ ಯಜಮಾನ್ರು ಬಂದಮೇಲೆ ನೈಟ್ ಒಂದು ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳು ಇಬ್ಬರು ತಿಂದ್ವಿ. ನನ್ನ ಮಗ ಬೇರೆ ಇರಲಿಲ್ವಲ್ಲ, ಅಲ್ಲೋಗ್ಬಿಟ್ಟಿದ್ನಲ್ಲ ನನ್ನ ಮೈದನ ಮನೆಗೆ. ಆಮೇಲೆ ಇದು ಅಲ್ಲಿ ಹಬ್ಬದಲ್ಲಿ ತೊಗೊಂಡಿದ್ದು ಮೊನ್ನೆ ಮಂಗಳವಾರ ಅದನ್ನು ತೊಳೆದು ಇಟ್ಕೊಳ್ಳೋಣ, ಹುಣಸೆ ಹಣ್ಣು ಇಲ್ಲ ಏನಾದರೂ ಇಟ್ಕೊಳ್ಳೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೊಳೆದು ಇಟ್ಕೊಂಡೆ. ಅದು ಒಂದು ಮೆಮೊರಬಲ್ ಆಗಿರುತ್ತೆ. ಇಂಥದ್ದು ಫಸ್ಟು ವರ್ಷ ನಾನು ಹಬ್ಬ ಮಾಡಿದ್ದು ಅಂತ ಒಂದು ನೆನಪಲ್ಲಿರುತ್ತೆ, ಅವಾಗ ತೊಗೊಂಡಿದ್ದು ಅಂತ ಹೇಳ್ಬಿಟ್ಟು. ಆಮೇಲೆ ನೆಕ್ಸ್ಟು ನನ್ನ ಮಗಳಿಗೆ ಗುರುವಾರ 5 ವರ್ಷದ್ದು ಇಂಜೆಕ್ಷನ್ ಕೊಡಿಸ್ಬೇಕಿತ್ತು. ಎಷ್ಟು ದಿನದಿಂದ ಒದ್ದಾಡ್ತಾನೆ ಇದ್ದೆ ಅಂದರೆ 1 ವರ್ಷದಿಂದ ಕೊಡಿಸ್ಬೇಕು ಅಂತ ಇದು ಮಾಡ್ತಾನೇ ಇದ್ದೀನಿ. ಬಟ್ ಏನಾದರೂ ಒಂದೊಂದು ಲೂಸ್ ಮೋಷನ್ನು, ವಾಮಿಟಿಂಗು, ಜ್ವರ ಈ ಥರ ಏನಾದರೂ ಒಂದೊಂದು ಪ್ರಾಬ್ಲಮ್ ಆಗ್ತಾನೇ ಇತ್ತು. ಕೆಮ್ಮು, ನೆಗಡಿ ಈ ಥರ ಆಗ್ತಾನೇ ಇತ್ತು 1 ವರ್ಷದಿಂದನೂ. ಆಮೇಲೆ ಅದು ನೆನೆಸ್ಕೊಂಡಾಗ ಆ ಥರ ಆಗ್ತಿತ್ತು. ಒಂದೊಂದು ಸಲ ನಾನೇ ಮರ್ತುಬಿಡ್ತಿದ್ದೆ. ಹಂಗೂ ಹಿಂಗೂ ಆಗಿ ಈಗ 2 ಮಂತ್ಸಿಂದ ಗುರುವಾರ ಅಲ್ಲಿ ಎಲ್ಲಾದರೂ ಹೋಗಿ ಸಿಗಾಕೋತಿದ್ದೆ. ಬರೋಕ್ಕೆ ಆಗ್ತಿರ್ಲಿಲ್ಲ ವಾಪಸ್ ಬೆಂಗಳೂರಿಗೆ. ಈ ಥರ ಪ್ರಾಬ್ಲಮ್ಮೇ ಆಯಿತು 2 ಮಂತ್ಸಿಂದನೂ. ಇವಾಗ ಮಾತ್ರ ಇಲ್ಲ, ಅದೇನಾದರೂ ಆಗಲಿ ಟೆನಿ ಕಾಸ್ಟ್ ಕೊಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಈ ಗುರುವಾರ ಹೋದ್ವಿ. ನಮ್ಮ ಯಜಮಾನೆಲ್ಲ ಡ್ಯೂಟಿಗೆ ಹೋದ್ಮೇಲೆ ಎಲ್ರಿಗೂ ಟಿಫನೆಲ್ಲ ಹಾಕ್ಕೊಟ್ಬಿಟ್ಟು ನಾನು ಆಮೇಲೆ ಹೋದೆ ಗುರುವಾರ ಅಲ್ಲಿಗೆ, ಆಸ್ಪತ್ರೆ ಹತ್ರ. ಅಲ್ಲೇ ಸ್ವಲ್ಪ ದೂರ ಇದೆ, ವಾಕಬಲ್ ಡಿಸ್ಟೆನ್ಸೇ, ಒಂದು 15 ನಿಮಿಷ ಆಗುತ್ತೆ ನಡ್ಕೊಂಡು ಹೋದರೆ. ನಿಧಾನಕ್ಕೆ ಹೋದ್ವಿ ನಡ್ಕೊಂಡು. ಆಮೇಲೆ ಅಲ್ಲೇ ಪಕ್ಕದಲ್ಲೇ ಪಾರ್ಕ್ ಇತ್ತು. ಅಲ್ಲೊಂದು ಶಿವನ ದೇವಸ್ಥಾನ ಇದೆ, ಅದ್ರ ಪಕ್ಕದಲ್ಲೇ ಅದು ಗೌರ್ಮೆಂಟ್ದು ಹಾಸ್ಪಿಟಲ್ ಇರೋದು. ಅಲ್ಲಿ ಕೊಡಿಸ್ಕೊಂಡು ಅವಳು ಕೈ ನೋವು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಕೈಗೆ ಕೊಟ್ಟಿದ್ದು ಜ್ವರ ಬರುತ್ತೆ ಅಂತೇಳಿ ಟ್ಯಾಬ್ಲೆಟೆಲ್ಲ ಕೊಟ್ಟಿದ್ದರು. ಕೈ ನೋವು ಬಂದಿರಲಿಲ್ಲ. ಅಲ್ಲೇ ಪಾರ್ಕ್ ಇತ್ತು. ಅಮ್ಮ ಆಟಾಡ್ತೀನಿ ಅಂತ ಹಿಂಸೆ ಮಾಡಿದ್ಲು. ಸರಿ ಬಿಡು ಪಾಪ ಎಲ್ಲೋಗ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಬಂದೆ. ಆಮೇಲೆ ಬಂದ ಮೇಲೆ ಶುರುವಾಯಿತು ಅವಳಿಗೆ ಕೈ ನೋವು, ಜ್ವರ ಎಲ್ಲ ಸ್ಟಾರ್ಟ್ ಆಯಿತು ಮತ್ತೆ. ಆಮೇಲೆ ಸ್ವಲ್ಪ ತಿನ್ನಿಸ್ಬಿಟ್ಟು ಅವರು ಅರ್ಧ ಟ್ಯಾಬ್ಲೆಟ್ ಹೇಳಿದರು, ಅರ್ಧ ಟ್ಯಾಬ್ಲೆಟ್ ಹಾಕಿ ಮಲಗಿಸ್ಬಿಟ್ಟೆ. ಆಮೇಲೆ ಎದ್ಲು ಒಂದು 3:30-4 ಗಂಟೆ ಹಿಂಗೆ ಎದ್ಲು. ನಾನು ಅವಳ ಜೊತೆ ಮಲ್ಕೊಂಬಿಟ್ಟಿದ್ದೆ. ಇನ್ಯಾವುದು ನಾನು ವೀಡಿಯೋಸ್ಗಳು ಇನ್ಯಾವುದು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನೇನು ರೆಗ್ಯುಲರಾಗಿ ಎಲ್ಲ ಇದ್ದಿದ್ದೆ. ನನ್ನ ಮಗನೂ ಇಲ್ಲ, ಏನೂ ಇಲ್ಲ, ಇನ್ನೇನು ವೀಡಿಯೋಗಳು ಅದನ್ನೇ ಮಾಡ್ತಾಯಿರಲಿ ಅಂದ್ಬಿಟ್ಟು ನಾನು ವೀಡಿಯೋಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅದಲ್ಲದೆ ಇವತ್ತು ನನಗೆ ನಿಜವಾಗ್ಲೂ ದೇವರು ಕೂಡ ಮನೆ ಹತ್ರ ಬರುತ್ತೆ ಇವತ್ತು ಅಂತ ಗೊತ್ತಿರಲಿಲ್ಲ. ವರ್ಷ ಮಾಮೂಲಿ ಎಲ್ಲ ಪ್ರತಿಯೊಂದು ಏರಿಯಾದಲ್ಲಿರೋ ಪ್ರತಿಯೊಂದು ರೋಡ್ಗಳಿಗೂ ಹೋಗುತ್ತೆ. ಮಡ್ಲಕ್ಕಿಗೋಸ್ಕರ ಹೋಗುತ್ತೆ ದೇವರು. ಬರುತ್ತೆ ಅಂತ ಗೊತ್ತಿತ್ತು, ಬಟ್ ಗುರುವಾರ ಅಂತ ನಾನು ಮರ್ತುಬಿಟ್ಟಿದ್ದೀನಿ. ಅದು ಗೊತ್ತಾಗಿಲ್ಲ ನನಗೆ. ಆಮೇಲೆಲ್ಲ ಅಕ್ಕಪಕ್ಕದಲ್ಲೆಲ್ಲ ತೊಳೆದು ರಂಗೋಲಿ ಹಾಕ್ತಾಯಿದ್ದಿದ್ದು ನೋಡಿಬಿಟ್ಟು ಸಡನ್ನಾಗಿ ಓಡಿ ಬಂದೆ ಕೆಳಗಡೆ. ಸಡನ್ನಾಗಿ ಓಡಿ ಬಂದು ಪರ್ಕೆ ಎಲ್ಲ ತೊಗೊಂಡು ನನ್ನ ಮಗಳಿಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಸಿಕ್ಕಾಬಟ್ಟೆ ಜ್ವರ ಶುರುವಾಗ್ಬಿಟ್ಟಿತ್ತು ಅವಳಿಗೆ. ಟ್ಯಾಬ್ಲೆಟ್ ಹಾಕಿದ್ರು ಅವಳಿಗೆ ಕಮ್ಮಿ ಆಗಿರಲಿಲ್ಲ. ಸರಿ ಒಂದೇ ಒಂದು ಹಂಗೆ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡು ಮಗಳೇ ಅಂದ್ಬಿಟ್ಟು ಪಾಪ ಆಗದೆ ಇದ್ರೂ ಅವಳ ಕೈಲಿ ಹಿಂಸೆ ಮಾಡಿ ಕೊಟ್ಟಿದ್ದೆ. ಅವಳೇ ವೀಡಿಯೋ ಮಾಡ್ತಿರೋದು. ಆಮೇಲೆ ನೆಕ್ಸ್ಟು ನಾನು ಸುತ್ತ ಎಲ್ಲ ಗಾಡಿಗಳೆಲ್ಲ ನಿಂತಿದೆ, ಅಲ್ಲಿ ಹಿಂದೆ ಮುಂದೆ ಎಲ್ಲ ಹಾಕಿ ಎಲ್ಲ ತೊಳೆದು. ಸೊ ನನಗೆ ದೊಡ್ಡದು ರಂಗೋಲೆ ಬರೋದಿಲ್ಲ. ನನಗೆ ಅದೇ ಬೇಜಾರು, ಕಲ್ತ್ಕೊಬೇಕು. ಚಿಕ್ಕದಾದರೆ ಬಿಟ್ಬಿಡ್ತೀನಿ, ದೊಡ್ಡದು ರಂಗೋಲಿಗಳೇ ಬರೋದಿಲ್ಲ ನನಗೆ. ನನಗೆ ಯಾವುದು ಸಡನ್ನಾಗಿ ಫ್ಲ್ಯಾಶ್ ಆಯಿತೋ ಯಾವುದೋ ಒಂದು ಚಿಕ್ಕದಾಗಿ 2 ಎಳೆಯಲ್ಲಿ ಬಿಡ್ತೀನಿ.
ಎರಡೆಳೆ ಬರುತ್ತೆ, ಬಟ್ ದೊಡ್ಡ ದೊಡ್ಡದಾಗಿ ಬರಲ್ಲ. ಅದೊಂದೇ ಬೇಜಾರು. ಕಲಿಬೇಕು, ಕಲಿತೀನಿ. ಹಿಂಗೆ ಮಾಮೂಲಿ ನಮ್ಮದು 3 ಮನೆ ಇರೋದ್ರಿಂದ ವಾರಕ್ಕೊಬ್ಬೊಬ್ರದ್ದು ಸರದಿ ಬರುತ್ತೆ. ಆಗ್ಲಾದ್ರೂ ತೊಳ್ದು ಒಂದು ವಾರ ಪೂರ್ತಿ ನಾವು ಮಾಡ್ತೀವಲ್ವ, ಅವಾಗಾದ್ರೂ ಸ್ವಲ್ಪ ಹಾಕಿ ಕಲ್ತ್ಕೊಳ್ಳೋದಕ್ಕಾದ್ರೂ ಕಲಿಬೇಕು. ಕಲಿತೀನಿ, ಬಿಡಲ್ಲ. ಇದು ಒಂದು ಈಗ ಅರ್ಜೆಂಟಲ್ಲಿ ಸ್ನಾನ ಬೇರೆ ಮಾಡಿರಲಿಲ್ಲ ನಾನು. ಬೆಳಿಗ್ಗೆಯಿಂದ ಅಲ್ಲಿ ಮಗುನ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೆ. ಅಲ್ಲಿಂದ ಬಂದೆ, ಮತ್ತು ಇವಳಿಗೆ ತಿನ್ನಿಸಿ ಊಟ ಎಲ್ಲ ಮಾಡಿಸಿ ಟ್ಯಾಬ್ಲೆಟ್ ಹಾಕಿ ಇವಳನ್ನ ಮಲಗಿಸಿ ಇವಳ ಜೊತೆ ನಾನು ಮಲಗಿಬಿಟ್ಟೆ. ಸ್ನಾನನೇ ಮಾಡೋಕ್ಕಾಗಿರಲಿಲ್ಲ ಬೆಳಿಗ್ಗೆಯಿಂದ, ಪೂಜೆನೂ ಕೂಡ ಮಾಡೋಕ್ಕಾಗಿರಲಿಲ್ಲ ಇವತ್ತು. ಆಮೇಲೆ ಸಡನ್ನಾಗಿ ಈ ಥರ ಆದಮೇಲೆ ಏನು ಒಂದೇ ಸಮನೆ ಬೇಗ ಬೇಗ ತೊಳೆದು ರಂಗೋಲಿ ಎಲ್ಲ ಹಾಕಿ 2 ಮನೆಯವ್ರು ಇದ್ದಾರೆ, ಬಟ್ ಅವರೆಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತಾರೆ, ಯಾರೂ ಇರಲ್ಲ. ಇನ್ನು ನಾನೊಬ್ಬಳೇ ಅಲ್ವಾ, ಸರಿ ನಾನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೇ ತೊಳೆದು ನಾನೇ ರಂಗೋಲಿ ಎಲ್ಲ ಹಾಕಿದೆ. ಆಮೇಲೆ ರಂಗೋಲಿ ಎಲ್ಲ ಹಾಕಿ ಮೇಲ್ಗಡೆ ಬಂದು ನಾನು ಅದು ಎಲ್ಲ ಮೇಲ್ಗಡೆನೇ ನೋಡ್ತಿದ್ದೆ ಅಲ್ವಾ, ಎಲ್ಲ ಹಾಕ್ತಿದ್ರಲ್ವ. ಅವಾಗ ಸಡನ್ನಾಗಿ ಫಸ್ಟು ನಾನು ಗೀಝರ್ನೇ ಆನ್ ಮಾಡಿದ್ದು. ಗೀಝರ್ನ ಆನ್ ಮಾಡಿಬಿಟ್ಟು ಆಮೇಲೆ ಬಕೆಟೆಲ್ಲ ಪರಕೆ ಎಲ್ಲ ತೊಗೊಂಡು ಕೆಳಗಡೆ ಓಡೋದೆ. ಅಷ್ಟೊತ್ತಿಗೆ ತೊಳೆದ್ಬಿಟ್ಟು ಬರೋಷ್ಟೊತ್ತಿಗೆ ಸ್ವಲ್ಪ ಕಾದಿತ್ತು ನೀರು. ಫಸ್ಟು ಸ್ನಾನ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಸ್ನಾನ ಮಾಡಿಕೊಂಡೆ. ನನಗೆ ಎಲ್ಲಿ ಬಂದ್ಬಿಡುತ್ತೋ ಅಂತ ನನಗೆ ಭಯ ಆಗ್ತಿತ್ತು. ಬೇಗ ಬೇಗ ಸ್ನಾನ ಮಾಡಿಕೊಂಡು ಬೇಗ ಬೇಗ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡೆ. ಹೂವು ಇತ್ತು, ಬಟ್ ನಾಳೆ ಶುಕ್ರವಾರ ಇದ್ದಿದ್ದರಿಂದ ನಾಳೆನೂ ಬೇಕಲ್ವ ನನಗೆ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ಇಟ್ಕೊಂಡೆ. ನಾವು ಆರತಿ ಮತ್ತು ಕೋಳಿ ಎಲ್ಲ ಇದು ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿದ್ರಿಂದ ಪೂಜೆ ಸಾಮಾನು ತೊಗೊಂಡೋಗಿ ಮಾಡಿಸ್ಕೊಂಬಂದಿದ್ವಿ. ತಂಬಿಟ್ಟು ಆರತಿನೂ ಕೂಡ ಮಾಡಿದ್ವಿ. ಬಟ್ ಇನ್ನೇನು ಇರಲಿಲ್ವಲ್ಲ, ಸರಿ ಬಿಡು, ನಮ್ಗೆ ಹಂಗೂ ಮನಸ್ಸು ಒಪ್ಪಬೇಕಲ್ಲ ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದಾಗ ಪೂಜೆ ಮಾಡಿಸ್ದೆ, ಅದು ಹೆಂಗಿರೋದು ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸೆಟ್ಟು ಪೂಜೆ ಸಾಮಾನ ರೆಡಿ ಮಾಡಿಕೊಂಡೆ. ರೆಡಿ ಮಾಡಿಕೊಂಡು ಹೆಂಗೂ ಪೂಜೆ ದೇವ್ರು ಬರೋದು ಇನ್ನೂ ಲೇಟ್ ಇತ್ತು. ಎಲ್ಲೂ ಟಮಟೆ ಸೌಂಡ್ ಹತ್ರದಲ್ಲಿ ನಮಗೆಲ್ಲೂ ಕೇಳಿಸ್ತಿರ್ಲಿಲ್ಲ. ಸೊ ಅದಕ್ಕೆ ಮನೆಯಲ್ಲೂ ಪೂಜೆ ಮಾಡ್ಕೊಂಡಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೆಯಲ್ಲೂ ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಿದ್ದೆ. ಇದು ಬಂದು ಡಿಮಾರ್ಟಲ್ಲಿ ತೊಗೊಂಬಂದಿದ್ದು ದೇವ್ರ ಹತ್ರ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಎಣ್ಣೆ ಡಬ್ಬನ ನಾನು ಯೂಸೇ ಮಾಡಿರಲಿಲ್ಲ. ಅವತ್ತಿಂದ ತೊಳೆದು ಇಟ್ಕೊಂಡಿದ್ದೆ ಒಣಗಿಸಿ. ಇವತ್ತು ದೇವ್ರ ದೀಪದ್ದು ಎಣ್ಣೆನ ಅದನ್ನು ಕಟ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಹಾಕಿ ಮನೆ ಒಳಗಡೆನೂ ದೀಪ ಎಲ್ಲ ಹಚ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡೆ. ಹೂವು ನಾನು ತೆಗೆಯೋದಕ್ಕೆ ಹೋಗಿಲ್ಲ. ರೋಸ್ ಅಷ್ಟೇ ಸ್ವಲ್ಪ ಒಣಗ್ದಂಗೆ ಇದ್ದಿದ್ದು. ಶಾವಂತಿಗೆ ಹೂವು ಹಂಗೆ ಇತ್ತು, ಚೆನ್ನಾಗಿತ್ತು, ಏನೂ ಆಗಿರಲಿಲ್ಲ. ಸೊ ಅದಕ್ಕೆ ಅದರಲ್ಲೇ ನಾನು ಹಂಗೆ ಪೂಜೆ ಮಾಡಿಕೊಂಡೆ. ದೀಪ ಎಲ್ಲ ಹಚ್ಕೊಂಡು ಇನ್ನೂ ದೇವ್ರು ಬರೋದು ಇನ್ನು ಎಲ್ಲಾದರೂ ಹತ್ರ ಬರ್ತಿದೆ ಅಂತ ಅಂದಾಗ ಟಮಟೆ ಸೌಂಡೆಲ್ಲ ಜೋರಾಗಿ ಕೇಳುತ್ತೆ. ಬಟ್ ಎಲ್ಲೂ ಕೇಳಿಸ್ತಿರ್ಲಿಲ್ಲ. ನಾನೇ ಎಲ್ಲ ಅವಸರ ಮಾಡ್ಕೊಂಡು ತೊಳೆದ್ಬಿಟ್ನೇನೋ ಏನು ಒಂದೊಂದೇ ಸಮನೆ ಬೇಗ ಬೇಗ ಮಾಡಿದ್ದಾಯಿತು. ಅಂದರೂ ಹಂಗೆ ಅಂದ್ಕೊತೀನಿ. ಬಟ್ ಅದಕ್ಕಿಂತ ಮುಂಚೆ, ನನಗಿಂತ ಮುಂಚೆ ಎಷ್ಟೋ ಜನ ತೊಳೆದೆಲ್ಲ ಆಲ್ರೆಡಿ ರೆಡಿ ಮಾಡ್ತಿದ್ರು. ಅದರಲ್ಲೇನು ನಂದೇನು ಬೇಗ ಏನಿರಲಿಲ್ಲ. ನೋಡಿ, ನಾನು ಪೂಜೆ ಎಲ್ಲ ಮಾಡಿ ಇವ್ರು ನಮ್ಮ ಎದುರುಗಡೆ ಮನೆಯವರು ಇವರು ಕೂಡ ಎಲ್ಲ ನಾನು ತೊಳಿಬೇಕಾದ್ರೆ ತೊಳೆದ್ರು. ಆಮೇಲೆ ಇಲ್ಲಿ ಒಂದೊಂದು ಮನೆಗಳಲ್ಲಿ ಕೂರಿಸ್ತಾರೆ ದೇವ್ರನ್ನ. ಆಚೆ ಕಡೆ ಕೂರಿಸಿ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಮಡ್ಲಕ್ಕಿ ಕೊಟ್ಟು ಇದು ಮಾಡೋ ತನಕ ಕೂರಿಸಿ ಎತ್ತುತ್ತಾರೆ ದೇವ್ರನ್ನ. ಅದು ಎಲ್ಲರೂ ಇಲ್ಲೊಂದು ಅಂಗಡಿ ಇದೆ, ಅವರು ಪ್ರಸಾದ ಎಲ್ಲ ಮಾಡಿಸ್ತಾರೆ ವರ್ಷಕ್ಕೂ. ವೆಲ್ಡಿಂಗ್ ಶಾಪ್ ಇದೆ ಅಲ್ಲಿ, ಎಲ್ಲರೂ ಮಾಡ್ತಾರೆ. ಅದು ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬೇಕಂತೆ. ಸೊ ಅದಕ್ಕೆ ನಾವು ಅದನ್ನೆಲ್ಲ ಮಾಡೋಕ್ಕೆ ಹೋಗಲ್ಲ, ಸಾಕು ಅಂತ ಹೇಳ್ಬಿಟ್ಟು ಇಷ್ಟರಲ್ಲೇ ಕೈ ಮುಗ್ಕೊಳ್ತೀವಿ. ಇವಾಗ ನೋಡಿ, ಇವಾಗ ಹಿಂಗೆ ಸಡನ್ನಾಗಿ ಬಂತ, ಮನೇಲಿ ಯಾರೂ ಇರಲ್ವಾ, ಏನಕ್ಕೆ ನಮ್ಮ ಕೈಯಲ್ಲಿ ಆಗೋದನ್ನ ಮಾತ್ರ ಮಾಡ್ಕೊಂಡು ಹೋಗೋಣ, ಆಗದೇ ಇರೋದಕ್ಕೆ ಅತಿಯಾಗಿ ಕೈ ಹಾಕೋಕ್ಕೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನೇ ಮಾಡ್ತೀನಿ. ಆಮೇಲೆ ನೆಕ್ಸ್ಟು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು. ಈ ಥರ ನೀವೇ ನೋಡ್ತಿದ್ದೀರಲ್ವ, ಎಲ್ಲ ಪ್ರತಿಯೊಂದು ಮನೆಯಲ್ಲೂ ರೆಡಿ ಮಾಡಿ ಇಟ್ಕೊಂಡು ಎಲ್ಲ ಕಾಯ್ತಾ ಕೂತಿದ್ರು. ನಾನು ಹೋಗಿ 5 ಗಂಟೆ 5:15 ಏನೋ ಅನಿಸುತ್ತೆ ಹೋಗಿ ಬಾಗಿಲಿಗೆ ನೀರು ಹಾಕಿದ್ದು. ಲಾಸ್ಟಲ್ಲಿ ದೇವರು ಬಂದಿದ್ದು ರಾತ್ರಿ 8 ಗಂಟೆಗೆ.
ಕಾಯಿ ಎತ್ಕೊಂಡು ಅವರೇ ಹೊಡಿತಾರೆ. ಆಮೇಲೆ ನಾವು ಕಡ್ಡಿ ಕರ್ಪೂರ ಎಲ್ಲ ಹಚ್ಕೊಂಡು ನಮ್ಮ ಪ್ಲೇಟಲ್ಲೇ ಇಟ್ಕೋಬೇಕು. ಅದು ನನಗೆ ಪೂಜೆ ಮಾಡಿಕೊಂಡೆ ನಮ್ಮ ಪ್ಲೇಟಲ್ಲೇ ಹಚ್ಕೊಂಡು. ಆಮೇಲೆ ನೆಕ್ಸ್ಟು ಅಲ್ಲಿ ಸರಿಯಾಗಿ ದೇವರೇ ಕಾಣಿಸ್ತಿರ್ಲಿಲ್ಲ. ಸೊ ಅದಕ್ಕೆ ಪಕ್ಕದ ಮನೇಲಿ ಕೂರಿಸಿದ್ರಲ್ವ, ಅದಕ್ಕೇ ಒಂದು ನಿಮಗೆ ತೋರಿಸ್ಬೇಕು ಅಂತ ಆಸೆ ಆಯಿತು. ಅದರಿಂದ ಅದನ್ನು ತಗೊಂಡೆ, ಅದೊಂದು ಕ್ಲಿಪ್ ತಗೊಂಡೆ. ನಿಮ್ಗೆ ಎಷ್ಟರ ಮಟ್ಟಿಗೂ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ನಾನು ಆದಷ್ಟು ಟ್ರೈ ಮಾಡಿದ್ದೀನಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ, ಸ್ವಲ್ಪ ಕಾಣಿಸ್ತು ದೇವರು. ತುಂಬ ಅಂದರೆ ತುಂಬ ರಶ್ ಇತ್ತು ಈ ವರ್ಷ ನಮ್ಮ ರೋಡಲ್ಲಿ. ಸಿಕ್ಕಾಪಟ್ಟೆ ನೀವೇ ನೋಡ್ತಿದ್ದೀರಲ್ವ, ತುಂಬ ರಶ್ ಇತ್ತು. ನನಗಂತೂ ನಿಜವಾಗ್ಲೂ ತುಂಬ ಖುಷಿಯಾಯಿತು. ಅಲ್ಲಿ ಮಾಡಿಸಿದ್ವಿ, ಮತ್ತು ಇಲ್ಲೊಂದು ಸಲ ಏನಕ್ಕೆ ಮಾಡಿಸ್ತಿದ್ದೀರಾ, ಅಲ್ಲ ಮಾಡಿಸಿದ್ದೀರಲ್ಲ ಅಂತ ಅಂದರು ಸುಮಾರು ಜನ. ಇಲ್ಲ, ಅದು ನಮಗೆ ಮನೆ ಹತ್ರ ಬಂದಮೇಲೆ ಅದು ಹೆಂಗೆ ಮನಸ್ಸು ಒಪ್ಪುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡಿಸ್ತಿದ್ದೀನಿ ಅಷ್ಟೇ ಅಂತ ಹೇಳಿದೆ. ಇಲ್ಲಿ ಸುಮಾರು ಒಂದು 4ರಿಂದ 5 ಇಷ್ಟು ಜಾಗದಲ್ಲೇ 4ರಿಂದ 5 ಕಡೆ ಕೂರಿಸಿದ್ರು. ನಾನು ಆವಾಗಲೇ ತೋರಿಸ್ದಾಗ ನಿಮಗೆ ಬರೀ 2 ಜಾಗದಲ್ಲಿ ರೆಡಿ ಮಾಡ್ಕೊಂಡಿದ್ದು. ಆಮೇಲೆ ಇನ್ನೂ ಒಂದೊಂದು ಟೇಬಲೆಲ್ಲ ತೊಗೊಂಬಂದು ದೇವ್ರು ಬರೋಷ್ಟೊತ್ತಿಗೆ ಇನ್ನೂ 4-5 ಕಡೆ, ಇಷ್ಟು ಜಾಗದಲ್ಲೇ 4-5 ಕಡೆ ರೆಡಿ ಮಾಡಿದರು. ಆಮೇಲೆ ಎಲ್ಲರನ್ನೂ ಕೂರಿಸಿ ದೇವ್ರನ್ನ ಒಂದು 2ರಿಂದ 3 ನಿಮಿಷ ಕೂರಿಸ್ತಾರೆ. ಕೂರಿಸಿ ಮತ್ತೆ ಎತ್ತಿಬಿಡ್ತಾರೆ. ಈ ರೀತಿಯಾಗಿ ತುಂಬ ಚೆನ್ನಾಗಿತ್ತು. ವರ್ಷವೂ ಬಂದೇ ಬರುತ್ತೆ. ಬಟ್ ನನಗೆ ಸಡನ್ನಾಗಿ ಇವತ್ತು ನನಗದು ಫ್ಲ್ಯಾಶ್ ಆಗಲಿಲ್ಲ. ಹಂಗೂ ಹಿಂಗೂ ಕಡೆಗೂ ಪೂಜೆ ಮಾಡಿಸ್ಕೊಂಡ್ರು. ಅಲ್ಲೊಂದು ವೆಲ್ಡಿಂಗ್ ಶಾಪ್ ಇದೆ. ಅದ್ರ ಒಳಗಡೆಯಿಂದ ಬಂದಿದ ತಕ್ಷಣ ಇಲ್ಲೊಂದು ಪಕ್ಕದ ಸಂದಿ ಥರ ಇದೆ, ಅಲ್ಲಿ ಹೋಗಿ ವಾಪಸ್ ಹೋಗ್ತಿದೆ ದೇವರು. ನಿಜವಾಗ್ಲೂ ಇನ್ನೊಂದು ಏನಂದರೆ, ಒಂದು ಸಂದಿ ಇದ್ರೂ ಕೂಡ ಬಿಡೋದಿಲ್ಲ. ಪ್ರತಿ ಒಂದು ಸಂದಿಗಳಿಗೂ ಕರ್ಕೊಂಡು ಹೋಗ್ತಾರೆ ದೇವ್ರನ್ನ. ಅದೇ ಒಂದು ಖುಷಿ ವಿಷಯ. ಎಲ್ಲ ಮಾತ್ರ ಚೆನ್ನಾಗಾಯಿತು. ಅದು ಈ ವರ್ಷ ಅಂತೂ ನಮ್ಮ ರೋಡಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು. ವರ್ಷವೂ ಇಷ್ಟು ಜನ ಇರೋದಿಲ್ಲ, ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಜನ ಇದ್ದರು. ನನಗಂತೂ ಖುಷಿಯಾಯಿತು. ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಲೇಡೀಸ್ಗಳು ಕೂಡ ಡ್ಯಾನ್ಸ್ ಮಾಡಿದ್ದಾರೆ. ಅದು ತೋರಿಸ್ತೀನಿ, ನೋಡ್ತಾ ಇರಿ ಹಂಗೇನೆ ವೀಡಿಯೋನ ಫುಲ್ಲು.
ನಿಜವಾಗ್ಲೂ ಇನ್ನೊಂದು ಮಾತು ಹೇಳಬೇಕು ಅಂತ ಅಂದರೆ, ತಮಟೆ ಸೌಂಡು ಎಷ್ಟು ತನಕನಾರ ಬಡಿತಾ ಇರಲಿ, ಯಾ ಏನು ಇಷ್ಟೊಂದು ಬಡಿತಾರೆ ಅಂತ ಬೇಜಾರೇ ಆಗಲ್ಲ. ಬೇರೆಯವ್ರಿಗೆ ಯಾವ ಥರ ಅನಿಸುತ್ತೋ ನನಗೆ ಗೊತ್ತಿಲ್ಲ. ಪರ್ಸ್ನಲಾಗಿ ನನ್ನ ವಿಷಯದಲ್ಲಿ ನನಗೆ ತಮಟೆ ಸೌಂಡು ಒಂದೇ ಪಂಚ ಪ್ರಾಣ. ನಮಗೂ ಕುಣಿಬೇಕು ಅಂತ ಕೈ ಕಾಲೆಲ್ಲ ನಮಗೂ ಶೇಕ್ ಆಗ್ತಿರುತ್ತೆ. ಒಂಥರ ಮೈಯೇ ರೋಮಾಂಚನ ಆಗುತ್ತೆ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ತಮಟೆ ಸೌಂಡ್ ಕೇಳಿದ್ರೆ. ಚೆನ್ನಾಗೆಲ್ಲ ಎಂಜಾಯ್ ಮಾಡಿದ್ರು ಮಾತ್ರ. ಸೂಪರಾಗಿತ್ತು. ಹಬ್ಬದ್ದು ಪೂರ್ತಿ ಇಲ್ಲಿಗೆ ವ್ಲಾಗು ಪೂರ್ತಿ ಮುಗೀತು. ನೆಕ್ಸ್ಟ್ ಇಯರ್ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲರಿಗೂ ದೇವರು ಆಯುಷ್ ಆರೋಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಲ್ಲಿ ತನಕ ಅಂತ ಕೇಳ್ಕೊತೀನಿ. ಈ ಬೆಂಗಳೂರಿಗೆ ಬಂದು ಅವರು ದೇವತೆ ಅಂದರೂ ತಪ್ಪಾಗಲ್ಲ ಅಲ್ಲ, ದೇವತೆನೇ ಅವರು. ಅಣ್ಣಮ್ಮ ಬೆಂಗಳೂರಿಗೇ ದೇವತೆ ಅವರು. ತುಂಬ ಚೆನ್ನಾಗಾಯಿತು. ಎಲ್ಲರಿಗೂ ಆರೋಗ್ಯ, ವಿದ್ಯೆ, ಬುದ್ಧಿ ಕೊಟ್ಟು ಆ ದೇವಿ ಎಲ್ಲರನ್ನೂ ಕಾಪಾಡಲಿ ಅಂತ, ಎಲ್ಲರ ಲೈಫಲ್ಲೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.